ಇನ್ಯಾರು ಮಾಡುದು ಹೋದ್ ಹೋಯ್ತು ಬಂದ್ರು ಬಂತು ಕಮರ್ಷಿಯಲ್ ಮಗಳ ಹತ್ರ ಮಾಡಿಸುವ ನಿಮ್ಮ ಹತ್ರ ಒಬ್ರು ಮಾಡಿಸುವ ಅಂತ ನಮಗೂ ಭೀತಿ ಹೆದರಿಕೆ ಎದ್ರು ಅವ್ರು ಇದ್ದಾರೆ. ಹೌದಪ್ಪ ಅವನು ನಮ್ಗೆ ಇಡುವುದೇ ಇಲ್ಲ ಅವ ಹುಲಿ ಅವ ಹೋರಾಟಗೆ. ಇವ್ರು ಕುಂದಾಪುರಿಗೆ ಹೋಗೋರು ಹಾಗೆ ಬಂದು ಕುಂದಾಪುರ ಮುಟ್ಲಿ ತೊಂದ್ರೆ ಇಲ್ಲ. ಹಳೆ ಪ್ರಸಂಗದಾಗ ಹೀಗೆ ಹೋಗ್ಬೇಕು, ನೇರವೇ ಹೋಗ್ಬೇಕು. ಹಳೆ ಪ್ರಸಂಗದಲ್ಲಿ ಆಚೆ ಈಚೆ ರುಚಿ ಹೋಯ್ತು. ಸಾಮಾಜಿಕ ಪ್ರಸಂಗದಲ್ಲಿ ಮಾಡ್ಲಿ ಅವ್ರು ಏನು ಹೇಳಿ ಏನು ಕುಣಿಲಿ. ಪೌರಾಣಿಕದಲ್ಲಿ ಹೌದು. ಕುಣಸಗಳ ಬಗ್ಗೆ ನಿಮ್ಗೆ ಹೇಳೋದು ಬೇಡ ಅಲ್ಲ ಈಗ ಕೆಲವೆಲ್ಲ ಬಹಳ ಹೆಚ್ಚಿಗೆ ಆಗಿದೆ. ಹಾಡು ಜನರು ಬೇಕು, ತುಂಬಾ ದೊಡ್ಡ ಹಾಡು ಬರ್ತಾರೆ. ನಮ್ಮ ಅಭಿಪ್ರಾಯ ಈಗ ಆಟನವರು ಅವ್ನು ಕುಣಿದಿಲ್ಲ ಅಂತ ಕುಣಿದಿಲ್ಲ ಅಂತಾರೆ. ಆಗ ಕುಣಿಲೆ ಬೇಕು ತೋರ್ಸ್ಕೊಳ್ಬೇಕು. ಹಾಸ್ಯಗಾರರು ಹಾಗೆ ಡಂಬರ್ ಆಟ ಎಲ್ಲ ಮಾಡದಿದ್ರೆ ಹಾಸ್ಯಗಾರನೇ ಅಲ್ಲ ಅಲ್ಲ. ಈ ಮಟ್ಟಕ್ಕೆ ಬಂದಿದೆ. ನಿಮ್ಮಲ್ಲಿ ಸಾಮಾಜಿಕ ನಮಗೂ ಹೋಗುವುದಿಲ್ಲ. ನಿಮ್ ಸಾಮಾಜಿಕ ಇಲ್ಲ ಸರ್? ಉಂಟಾ ಸಾಮಾಜಿಕ? ಇಲ್ಲ, ಸಾಮಾಜಿಕ ಎಲ್ಲ ಪೌರಾಣಿಕ. ಸರ್ ತಾವು ಇಷ್ಟು ವರ್ಷ ಇದ್ರಲ್ಲಿ ನಿಮ್ಮನ್ನ ಅರಸಿ ಬಂದ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಹೇಳಿದ್ದಾರೆ. ಅಯ್ಯೋ ತುಂಬಾ ನೋಡಿದೆ, ಅದಕ್ಕೆ ತುಂಬಾ ಉಂಟು. ಹೌದು, ವಿಡಿಯೋ ತೋರಿಸುವ ವೀಕ್ಷಕರಿಗೆ ಖಂಡಿತ. ಶಿವರಾಮ್ ಕಾರಂತರ ಹೆಸರಿಂದ ಒಂದು. ನೀವು ಶಿವರಾಮ ಕಾರಂತರ ಇದಕ್ಕೆ ಅದು ಎಲ್ಲ ಹೋಗಿದ್ದೀರಾ? ಅವರು ಬ್ಯಾಲೆ ಟೀಮ್ ಅಲ್ಲಿ ಹೋಗಿದ್ದೀರಾ? ಬ್ಯಾಲೆ ಅಂದ್ರೆ ನಾವು ಕೇಂದ್ರದಲ್ಲಿ ಇರುವಾಗ ಒಂದು ಅಭಿಮನ್ಯು ಕಾಳಗ ಮಾಡಿಸ್ತಾ ಇದ್ರು. ಅದ್ರಲ್ಲಿ ಆ ಯುದ್ಧ ಸೀನ್ ಒಂದು ಬ್ಯಾಲೆ ಸೀನ್ ಮಾಡ್ತಾ ಇದ್ರು. ಅದ್ರಾಗ ಅಭಿಮನ್ಯು ನಂದೇ ಅಭಿಮನ್ಯು ಗುರುಗಳು ಗೌರವ ಮಾಡ್ತಾ ಇದ್ರು. ಅಂದ್ರೆ ನೀವು ಕಲಿಯುವ ಸ್ಟೂಡೆಂಟ್ಗಳದ್ದು? ಹೌದು. ಅದೇ ಅಲ್ಲಿಂದ ಬೇರೆ ಕಡೆ ಎಲ್ಲ ಹೋಗಿದ್ದಾರೆ ಸರ್ ನಿಮ್ಮ ಸ್ಟೂಡೆಂಟ್ ಆಗಿದ್ದಾಗ? ಡೆಲ್ಲಿಗೆ ಹೋಗಿ ಅದ್ರ ಬಗ್ಗೆ ತಿಳಿಸಿದ್ದಾರೆ. ಡೆಲ್ಲಿಗೆ ಹೋಗಿದ್ದೆ. ಅಂದ್ರೆ ಹೇಗೆ? ಅಲ್ಲಿ 16 ಪ್ರಯೋಗ ಆಗಿದೆ. ಅದರಲ್ಲಿ ಒಂದೇನು ಲವಕುಶಗಳಗ ಬ್ರಹ್ಮವರ ರಾಮನಾಯರಿ, ನಾನು ಲವಕುಶ. ಮತ್ತು ಉಳಿದ ಪೂರ್ತಿ ಅಭಿಮನ್ಯು ಕಾಳ. ನನ್ನದೇ ಅಭಿಮನ್ಯು. ನಮ್ಮ ಬೆಳೆಯೂರು ಕೃಷ್ಣಮೂರ್ತಿ ಅವರು ಇದ್ರು, ಅವ್ರದ್ದು ಕಾರಣ ಶ್ರೀಧರ್ ಹೆಬ್ಬಾರದ್ದು ಗೌರವ. ಹೆಬ್ಬಾರದ್ದು? ಹೌದು. ಮತ್ತೊಬ್ಬರು ಕೃಷ್ಣಮೂರ್ತಿ ಅಂತ ಧ್ರುವಣ. ಅಲ್ಲಿ 15 ಅಭಿಮನ್ಯು ಕಾಳಗ ಡೆಲ್ಲಿಯಲ್ಲಿ ಮಾಡಿದ್ದೆವು. ಆಮೇಲೆ ಸಂಗೀತ ಅಕಾಡೆಮಿಯಲ್ಲಿ ಒಂದ್ ಸಣ್ಣ 2 ವೇಷ, ಒಂದು ಧರ್ಮರಾಯ, ಒಂದು ಅಭಿಮನ್ಯು. ಧರ್ಮರಾಯ ನಮ್ಮ ಶ್ರೀಧರ್ ಹೆಬ್ಬಾರದ್ದು. ಹೌದು, ಹೆಬ್ಬಾರ ಪುರುಷವೇಷ ಮಾಡ್ತಿದ್ರು. ಖರ್ಚೆ ಆಗಲಿ ಪುರುಷವೇಷ, ಆಮೇಲೆ ಶ್ರೀವೇಷ, ಆಮೇಲೆ ಶ್ರೀವೇಷ. ಧರ್ಮಸ್ಥಳ ಮಾಡ್ಕೋದ್ಮೇಲೆ ಶ್ರೀವೇಷ ಪುರುಷವೇಷ ಮಾಡ್ತಿದ್ರು. ಅಲ್ಲಿ ಅಭಿಮನ್ಯು ಕಾಳಗ ಅದೇ ಧರ್ಮರಾಯ ಅಭಿಮನ್ಯು ಏನು ಒಂದು ಮಾಡಿತ್ತು. ಅಲ್ಲಿ ಅವ್ರಿಗೆ ಖುಷಿಯಾಗಿ ಕೊಂಚಿನ ಪದಕ ಕೊಟ್ಟಿದ್ರು. ಕಂಚಿನ ಪದಕ ಕೊಟ್ಟಿದ್ರು. ಅದು ಕಾರಂತರ ಮುಖೇನ ಪಾಠದ್ದು ಬೇಡ. ಆಮೇಲೆ ನಮ್ಮ ಹೆಗ್ಗೋಡ್ನಲ್ಲಿಯೂ ಮಾಡಿತ್ತು ಲವಕುಶಗಳಗ ಕೇಂದ್ರದಲ್ಲಿ. ತುಂಬಾ ಆಗಿದೆ. ಹೌದು, ಅಂದ್ರೆ ಅದ್ರಲ್ಲೊಂದು ಅನುಭವ ಕಾರಂತರೊಟ್ಟಿಗೆ. ಕಾರಂತರ ಬಗ್ಗೆ ಹೇಳಿದ್ರೆ ಏನ್ ಹೇಳ್ತೀವಿ? ಕಾರಂತರ ಬಗ್ಗೆ ಹೇಳಿಕ್ಕೆ ನಮ್ಮಂತವ್ರಿಗೆ ಏನುಂಟಪ್ಪ. ಅಲ್ಲ ಹಾಗಲ್ಲ, ಅವ್ರ ಜೊತೆಗೆ ನಮ್ಮ ಅನುಭವ ಮೇರು. ಅಲ್ಲ ಅನುಭವ ಅಂದ್ರೆ ಅವ್ರು ನೋಡಿದ್ರೆ ಭೀತಿ ನಮ್ಗೆ, ಹೆದರಿಕೆ. ಹೌದು, ಕ್ಲಾಸಿಗೆ ಬಂದ್ರೆ ಕಾರ್ನಲ್ಲಿ ಬಂದು ಇಳುವಷ್ಟು ಸಮಯ ಇಲ್ಲ. ಅವ್ರು ಬರ್ತಾರೆ ಅಂದ್ರೆ ನಾವು ಕಾದು ಕೂತ್ಕೊಳ್ಳು. ಬರುವಾಗ್ಲೇ ಕಚ್ಚೆ ಹೀಗೆ ಮೇಲೆ ಕೊಟ್ಕೊಂಡು ಬಂದಾಯ್ತು. ಗೆಜ್ಜೆ 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 ಕಾಲಿ ಕಟ್ಟಿ ಕುರ್ಚಿ ಮೇಲೆ ಕೂತ್ಕೊಂಡು ಗೆಜ್ಜೆ ಗೆಜ್ಜೆ ಪಟ್ಟ ಗೆಜ್ಜೆ ತಂದು ಕಟ್ಬೇಕು. ಇಲ್ಲಾಂದ್ರೆ ಸಿಟ್ಟು ಬರ್ತದೆ. ಪೊಲೀಸ್ ಶುರು ಮಾಡ್ರು, ಅವರೇ ಪದ್ಯ ಹೇಳ್ಕೊಂಡು ಅವ್ರು ಕುಣಿ ಶುರು ಮಾಡಿದ್ದೆ. ಅಷ್ಟು ಭೀತಿ ಇತ್ತು ಅಲ್ಲ? ಹೌದು, ತುಂಬಾ ಇಟ್ಟುವಾಗೆ ಸರಿ ಪೆಟ್ಟು ಕೊಡ್ತಾ ಇದ್ರು. ಪೆಟ್ಟು ಹೊಡಿತಿದ್ರು? ಹೌದು, ಪೆಟ್ಟೊಂದು ಇಲ್ಲಿಗೆ ಹೊಡೆಯುದು. ಸಿಟ್ಟು ಬಂದು? ಹೌದು, ಹೇಳಿದ್ ಮಾಡಿದ್ರೆ. ಹೌದು ಅಲ್ಲ? ಮತ್ತೆ ಬಿಡಿ, ಅಷ್ಟೇ ಸಲಿಗೆಯಲ್ಲಿ ಇದ್ರು ಕೂಡ ಕ್ವಾರ್ಟರ್ ಮನೆಗೆ ಹೋದ್ರೆ ಅವ್ರು ಎಷ್ಟು ಬೇಕು ಅಷ್ಟೇ ಮಾತು. ಅಷ್ಟೇ, ಪರಿಚಯ ಇದ್ದವ್ರು ಹಂಗೆ ಮಾತಾಡುದಿಲ್ಲ. ಇಲ್ಲ, ಏನ್ ಬಂದ್ರಿ ಹಾಗೆ ಇಷ್ಟೇ. ಕ್ವಾರ್ಟರ್ಗೆ ಹೋದ್ರೆ ಮನೆಗೆ ಹೋದ್ರೆ ಇಲ್ಲಿ ಮಾತಾಡ್ತಾರೆ. ನೀವು ಅವರು ಗುರುಗಳೇ ನಿಮ್ಗೆ? ಹೌದು ಅಲ್ಲ? ಹೌದು ಹೌದು. ಅದ್ರ ಬ್ಯಾಲೆ ಅನುಭವ ಕಾರಂತ ಅಂದ್ಕೊಳ್ಳ ನೆನಪಾಯ್ತು. ಬ್ಯಾಲೆಯಲ್ಲಿ ಬಹಳಷ್ಟು ಕಡೆ ಹೋಗಿದ್ದಾರೆ. ಬ್ಯಾಲೆಯಲ್ಲಿ ಯಕ್ಷಗಾನ ಸಾಮಾನ್ಯ 10-15 ಪ್ರಶಸ್ತಿ ಸಿಕ್ಕಿದೆ ನಮ್ಮ ಗುರುಗಳಿಗೆ. ನಾಯಕರದ್ದು, ಮಳವಳ್ಳಿ ಹಿರಿನಾಯಕರು, ಮೊನ್ನೆ ಒಂದು ಗೋರ್ಪಾಡಿ ಭಾಗವತರು, ಮೊನ್ನೆ ಒಂದು ಪ್ರಶಸ್ತಿ ಕಲಾಶ್ರೀ ವೆಂಕಟರಮಣ. ಹೌದು, ಮತ್ತೆ ಕೋಣಿ ಗಜೇಂದ್ರ ಆಚಾರ್ಯ ಅವ್ರು ಮಾಡ್ತಿದ್ರು. ಮತ್ತೆ ಮೊನ್ನೆ ಒಂದು ಕುಂತ್ರಲ್ಲ ಸರ್ ನೀವು? ಕುಣಿದದ್ದೇ ರಾಘವೇಂದ್ರ ಆ ಪ್ರಶಸ್ತಿ. ಹೌದು.
ಸಕಟ್ ಅವ್ರ ಪ್ರಶಸ್ತಿ ಅವ್ರ ಮನೆಯಲ್ಲಿ ಆದದ್ದು ರಾಘವೇಂದ್ರ ಅವ್ರ ಮಗಳ ಹುಟ್ಟಹಬ್ಬ ಅದೇನೋ. ರಾಘವೇಂದ್ರ ಮೈರ ಹಾಡಿಗೆ ನೀವು ಕುಂಟು. ರಾಘವೇಂದ್ರ ಮೈರು ಬಂದ್ರು ಹೇಳ್ರು 2 ಪದಿ ಕುಣಕತ್ತ ಮಗಳನ್ನ ಕೇಳ. ಯಾಕಂದ್ರೆ ಅವರಿಗೆ ನನ್ನ ಬಗ್ಗೆ ಅಷ್ಟು ಅಭಿಮಾನ. ಅವ್ರು ಸಣ್ಣದಿರುವಾಗ ಕಿರ್ಮಿಂಜೇಶ್ವರ ಶಾಲೆಯಲ್ಲಿ ಶಾಲೆ ಹೋಗ್ತಾ ಇದ್ರು. ಅಲ್ಲಿ ವಾಣಕಟ್ಟಿ ಮಾಡಿದ ಆಟ ತುಂಬಾ ಆಗ್ತಾ ಇತ್ತು. ಮರುದಿನವೂ ಆಟ ಬಿಟ್ಟವರೆಲ್ಲ ಬುದ್ಧಿ ಎದ್ರ ಕೂತ್ಕೊಂಡು ಚಡ್ಡಿ ಹಾಕೊಂಡು ಬಂದು ಅದನ್ನ ನೆನ್ಪಿಟ್ಕೊಂಡಿದ್ರು. ಹೌದು ಕುಣಿದ್ರಿ ಮತ್ತೆ ನೀವು? ವೈರಲ್ ಆಯ್ತು. ಕುಣಿತೆ ಭಾಗತ್ತೆ ಅಲ್ಲ, ಈ 70-80 ಯಾರ್ಯದಲ್ಲಿ ಕೂಡ ಕುಣಿತೀರಿ. ಇನ್ನು ಕೂಡ ನೀವು ಯಕ್ಷಗಾನ ರಂಗದಲ್ಲಿ ಬೇಕು ಸರ್. ಯಾಕೆ ನಿವೃತ್ತಿ ಹೊಂದ್ತೀರಿ ಅಲ್ಲ? ನಿವೃತ್ತಿ ಹೊಂದೋದು ಬೇಡ ಅಲ್ಲ, ಸಾಧ್ಯದಷ್ಟು ಹೋಗಿ ಅಲ್ಲ ಹಾಕೊಳ್ಳೋರಿ ಮನ್ಸು ಬೇಕಲ್ಲ. ಈ ವರ್ಷ ಮುಂದುವರ್ತಿ, ಈ ವರ್ಷ ಮುಂದುವರ್ತಿ. ಇದು 20 ಈಗ 20 ಬತ್ತಿಯಲ್ಲೇ ಕೇಳಿದ್ರು. 26-27ನೇ ಸಾಲು ಹೋಗ್ತೀರಿ. ಬತ್ತಿಯಲ್ಲೇ ಕೇಳ್ರು, ಆಗುತ್ತಾ ಕೇಳ್ರು. ಒಳ್ಳೆ ಜನ ನಮ್ಮ ಯಜಮಾನ್ರು ಧನಂಜ್ ಶೆಟ್ರು. ಹೌದು. ಹೇಗೆ ಬಪ್ಪಗಾಡುವ ಎಂತಾರೆ ಆಗಿದ್ರೆ ಕೈ ಮಾಡಿ ನಿಮ್ಗೆ ಏನೋ ಕೊಡುವುದಿದ್ರೆ ಕೊಟ್ಟು ಕಳಿಸ್ತೇವೆ ನಾವು ಅಂದ್ರೆ. ತುಂಬಾ ವರ್ಷ ಆಯ್ತಲ್ಲ ಸರ್ ಮತ್ತೆ? ಇಲ್ಲ, ನನ್ಗೆ 54 ತಿರುಗಾಟ ಆಗಿದೆ ಹೋಟೆಲ್. ಇನ್ನೊಂದು ವರ್ಷ ತಿರುಗಾಟ ಮಾಡ್ತೇನೆ. 54 ಆಗಿದೆ? 54 ಎಲ್ಲ ಒಟ್ಟು. ಈಗ 55 ವರ್ಷ ಮಾಡಿ 50 ವರ್ಷ ಮಾಡಿ 55 ಮಾಡಿ ಮುಕ್ತಾಯ ಮಾಡ್ತೇನೆ. ಮತ್ ಮುಂದೆ ಮನೆಯಲ್ಲಿ ಮತ್ತೆ ಮತ್ತೇನು ರಿಟೈರ್ಡ್ ಲೈಫ್? ಹೌದು ಸರ್. ಹೌದು. ಆಗ ಮುಂದಿನ ಕಥೆ ಏನೋ ಅಂತ ಗೊತ್ತಿಲ್ಲ. ನಾವೇನು ಹಣ ಗಳಿಸಿ ಇರ್ಲಿಲ್ಲ. ಜನಸಂಪಾದನೆ ತುಂಬಾ ಮಾಡಿದ್ದೇವೆ ನಿಮ್ಮಂತವರಿಂದ. ನಿಮ್ಮಂತವರ ಸಂಪಾದನೆ ತುಂಬಾ ನಾವು ಮಾಡಿದ್ದೇವೆ. ಹಣ ಸಂಪಾದನೆ ಖಂಡಿತ ಮಾಡ್ಲಿಲ್ಲ. ಅಂದ್ರೆ ಜೀವನದಲ್ಲಿ ಕಷ್ಟ ಕಾಣ್ಲಿಲ್ಲ. ನಮ್ಮ ಜೀವನವನ್ನು ಇಲ್ಲ, ದೇವ್ರು ನಡ್ಸ್ಕೊಂಡು ಹೋಗಿದ್ದಾರೆ. ನಿಮ್ಮ ಮಕ್ಕಳೆಲ್ಲ ಸಾಕಿರಿ, ಒಳ್ಳೊಳ್ಳೆ ಉದ್ಯೋಗ ಬಂದಿದೆ. ನಾನ್ ದುಡಿಮೆಗೆ ಬಂದ್ಮೇಲೆ ಊಟಕ್ಕೋ ಕಾಪಿಗೋ ಏನು ನಮ್ಗೆ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ಬರ್ಲಿಲ್ಲ. ಆಗಲಿ. ಹೌದು. ಇನ್ನು ಬಹಳಷ್ಟು ವರ್ಷಗಳ ಕಾಲ ನೀವು ಬಿಟ್ರು ಅತಿಥಿ ಕಲಾವಿದರಾಗಿ ಕರೆದ್ರೆ ಹೋಗಿ ಅಲ್ಲ ಅಭಿನಯಿಸ್ತೀವಿ. ಕಲಾಮಾತೆ ನಮ್ಮನ್ನು ರಕ್ಷಿಸಿದ್ದಾನೆ ಖಂಡಿತ. ನಿಮ್ಮನ್ನ ಹೌದು. ನೀವಿರೋ ಜೋಡಾಟ ಆಗ್ತಿತ್ತು ಸರ್? ಜೋಡಾಟ ಆಗ್ತಿತ್ತು. ನಾನು ಬೊಬ್ರವನ ಅಭಿನಯ ಎಲ್ಲ ಜೋಡಾಟ ಮಾಡ್ತಿದ್ರಿ. ಆಗ ಮಾತ್ರ ನಮ್ಗೆ ಎದುರಿಗೆ ಅವ ಬರ್ತಿದ್ದ ಬುಕ್ಕಿ ಗುಡ್ಡಿ ಮಾಪರ. ಭಾರಿ ಕಷ್ಟ. ಅಯ್ಯಬ್ಬ ಬಹಳ ಕಷ್ಟ, ಬಹಳ ಕಷ್ಟ. ಒಂದಿನ ಕಂಚಿನ ಕೊಡ್ಲಲ್ಲಿ ಜೋಡಾಟ, ಮಣ್ಣಕಟ್ಟಿ ಕಮರ್ಷಿಯಲಿ ಮಾಡ. ಎಲ್ಲಿ ಹೋದ್ರು ಅವನು ಬೊಬ್ರವನ ಮೇಲ್ ಬಿಡು. ನಮ್ಮಲ್ಲಿ ಸರ್ವಗಾಣಿಕೆ ಮಾಡ್ತಾ ಇದ್ದ. ಎಲ್ಲಿ ಹೋದ್ರು ಅವನು ಬೊಬ್ರವನ ಮಣ್ಣಕಟ್ಟಿ ಮಾಡಕ ಅಂತ. ಅವ ಮಣ್ಣಕಟ್ಟೆಯಲ್ಲಿ ಸರ್ವಗಾಣಿಕೆ ನಮ್ಮ ಒಟ್ಟಿಗೆ. ಒಂದಿನ ಕಂಚಿಗೋಡ್ಲಲ್ಲಿ ಆಟ. ಚಂದ್ರ ಡಾಕ್ಟರ್ ಬಂದ್ರು. ಮುತ್ತೆ ಚಂದ್ರ ಡಾಕ್ಟರ್ ಒಟ್ಟಾಗಿ ಅಯ್ಯೋ ನಮ್ದು ಬಿದ್ದು ಹೋಗ್ತದೆ ಬೊಬ್ರವನ. ಜೋಡಾಟ ಬೊಬ್ರವನ ಅಲ್ಲ ಸರ್ವ. ಅವನೈತೆ ಬಿದ್ದು ಹೋಗ್ತಾರೆ. ಇನ್ಯಾರು ಮಾಡುದು? ಹೋದ್ರು ಹೋಯ್ತು, ಬಂದ್ರು ಬಂತು. ಕಮರ್ಷಿಯಲ್ ಮಗಳ ಹತ್ರ ಮಾಡ್ಸುವ ನಿಮ್ಮ ಹತ್ರ ಮಾಡ್ಸುವ ಅಂತ ನಮಗೂ ಭೀತಿ, ಹೆದರಿಕೆ. ಎದ್ರು ಅವ್ರು ಇದ್ದಾರೆ. ಹೌದಪ್ಪ, ಅವನು ನಮ್ಗೆ ಇಡುವುದೇ ಇಲ್ಲ. ಅವ ಹುಲಿ, ಅವ ಹೋರಾಟಿಗೆ. ಹೌದು, ಸಾಧ್ಯ ಇಲ್ಲ ಅಂತ ಹೆದ್ರಬಾರ್ದು. ಕೆಮ್ಮಣ್ಣ ಆನಂದ ಚಂಡೆ ಅವರು ಅವ್ರು ನನಗೆ ಧೈರ್ಯ ಕೊಟ್ರು. ಏಯ್, ನಾನಿರುವುದು ರಂಗಸ್ಥಳದಲ್ಲಿ, ಹೆದರ್ಬೇಡ ನೀನು, ಮಾಡ್ಕೊಂಡ್ ಬಾ. ಅವ್ರ ಧೈರ್ಯದ ಮೇಲೆ ಮಾಡಿದೆ. ಮರಿಯಪಾತ್ಯಾರ ಮರಿಯಪಾತ್ಯಾರ ಬೊಬ್ರವನ